ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಸಹಜವಾಗಿ ನಾಯಕರ ಪ್ರಚಾರದ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳು ಆಗ್ತಾನೆ ಇದೆ. ಆದರೆ ಆಂಧ್ರ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರ ಪ್ರಚಾರದ ಸಂದರ್ಭದಲ್ಲಿ ರ್ಯಾಲಿ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದುಬಿಟ್ಟಿದೆ. ಇದು ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಹೌದು, ಭರ್ಜರಿಯಾಗಿ ಚುನಾವಣಾ ಪ್ರಚಾರ ನಡೆಸುತ್ತಿರುವ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಒಂದೆಡೆ ರ್ಯಾಲಿಯಲ್ಲಿ ಭಾಗಿಯಾಗಿರುವ ಸಾವಿರಾರು ಜನರು, ಇನ್ನೊಂದೆಡೆ ಜಗನ್ಗೆ ಹಾರ ಹಾಕಲು ಮುಗಿಬಿದ್ದ ಕಾರ್ಯಕರ್ತರು. ಆದರೆ ಈ ವೇಳೆ ಕ್ಷಣ ಮಾತ್ರದಲ್ಲಿ ಕಲ್ಲು ತೂರಿದ ಕಿಡಿಗೇಡಿಗಳು. ಕಲ್ಲೇಟಿನಿಂದ ಸಿಎಂ ಜಗನ್ ಹಣೆಗೆ ಗಾಯ. ವಿಜಯವಾಡದಲ್ಲಿ ತೆರೆದ ವಾಹನದ ಮೂಲಕ ರ್ಯಾಲಿ ನಡೆಸುತ್ತಿದ್ದ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಹೀಗಾಗಿ ಜಗನ್ ಹಣೆ, ಎಡಗಣ್ಣು ಹಾಗೂ ತಲೆಗೆ ಗಾಯವಾಗಿದ್ದು ತಕ್ಷಣವೇ ಪ್ರಥಮ ಚಿಕಿತ್ಸೆ ನೀಡಲಾಯಿತು. ಜಗನ್ ಅಷ್ಟೇ ಅಲ್ಲದೆ ಪಕ್ಕದಲ್ಲಿದ್ದ ನಾಯಕರಿಗೂ ಕಲ್ಲೇಟು ಬಿದ್ದಿದೆ. ಓರ್ವ ನಾಯಕ ಗಂಭೀರವಾಗಿ ಗಾಯಗೊಂಡು ತಕ್ಷಣ ಭದ್ರತಾ ಪಡೆಗಳು ಎಚ್ಚೆತ್ತು ರಕ್ಷಣೆ ನೀಡಿದ್ದಾರೆ. ಆದರೆ ಜಗನ್ ಪ್ರಥಮ ಚಿಕಿತ್ಸೆ ಪಡೆದು ಮತ್ತೆ ಪ್ರಚಾರ ಕಾರ್ಯ ಮುಂದುವರೆಸಿದ್ದಾರೆ. ಇದೀಗ ಕಲ್ಲು ತೂರಾಟದ ಹಿಂದೆ ಟಿಡಿಪಿ ಕೈವಾಡ ಇದೆ ಅಂತ ವೈಎಸ್ಆರ್ ಕಾಂಗ್ರೆಸ್ ಆರೋಪಿಸಿದೆ. ಈ ಮೂಲಕ ಕಲ್ಲು ತೂರಾಟದಲ್ಲೂ ರಾಜಕೀಯ ಜಟಾಪಟಿ ಶುರುವಾಗಿದ್ದು ಇದು ಯಾವ ಹಂತಕ್ಕೆ ಹೋಗಿ ತಲುಪಲಿದೆ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರುನಾಡಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಎಂಟ್ರಿ ಆಗ್ತಾ ಇದೆ. ಹಳೆ ಮೈಸೂರು ಭಾಗ ಟಾರ್ಗೆಟ್ ಮಾಡಿಕೊಂಡು ಮೈಸೂರಿನಲ್ಲೇ ಬೃಹತ್ ಸಮಾವೇಶದ ಪ್ಲಾನ್ ಆಗಿದೆ. ಕರಾವಳಿ ಭಾಗದಲ್ಲೂ ಕೂಡ ಬೃಹತ್ ರೋಡ್ ಶೋನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ವಿಶೇಷತೆ ಏನು ಅನ್ನೋದರ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ಯಡಿಯೂರಪ್ಪನವರಿಗೆ, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ 2024ರ ಮಹಾ ಸಂಗ್ರಾಮದ ಮುಹೂರ್ತ ನಿಗದಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಕರ್ನಾಟಕಕ್ಕೆ ಕಾಲಿಡ್ತಿದ್ದಾರೆ. ತಮ್ಮ ಮೊದಲ ಭೇಟಿಯಲ್ಲಿ ಸಿಎಂ ತವರಿನಲ್ಲಿ ನಮೋ ಹಲ್ಚಲ್ ಎಬ್ಬಿಸಲಿದ್ದು, ಬಳಿಕ ಹಿಂದುತ್ವದ ಭದ್ರಕೋಟೆಯಲ್ಲಿ ಮೆಗಾ ರೋಡ್ ಶೋ ಮಾಡಲಿದ್ದಾರೆ. ಹೌದು, ಇಂದು ಬೆಳಿಗ್ಗೆ ಚುನಾವಣಾ ಪ್ರಣಾಳಿಕೆ ರಿಲೀಸ್ ಮಾಡಲಿರೋ ಮೋದಿ ಬಳಿಕ ಮಧ್ಯಪ್ರದೇಶ ಪ್ರವಾಸಕ್ಕೆ ತೆರಳಲಿದ್ದಾರೆ. ಆ ಬಳಿಕ ಕರುನಾಡಿನಲ್ಲಿ ಸುನಾಮಿ ಎಬ್ಬಿಸಲಿದ್ದಾರೆ. ಎಸ್, ಇಂದು ಸಂಜೆ 5 ಗಂಟೆಗೆ ಮೈಸೂರಿಗೆ ಆಗಮಿಸಲಿರೋ ನಮೋ ಹಳೆ ಮೈಸೂರು ಪ್ರಾಂತ್ಯದ ಅಭ್ಯರ್ಥಿಗಳ ಪರ ಮತ ಬೇಟೆಯಾಡಲಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯೋ ಬೃಹತ್ ಸಮಾವೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ಬಾಣಗಳ ಮಳೆಗರೆಯಲಿದ್ದಾರೆ. ರಾತ್ರಿ ಮಂಗಳೂರು ಮಣ್ಣಿಗೆ ಕಾಲಿಡಲಿರೋ ನಮೋ ಬಿಜೆಪಿ ಅಭ್ಯರ್ಥಿಗಳ ಪರ ಅಬ್ಬರದ ರೋಡ್ ಶೋ ನಡೆಸಲಿದ್ದಾರೆ. ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮೋದಿ ರೋಡ್ ಶೋ ಆರಂಭಿಸಲಿದ್ದು, ಮಹಾನಗರ ಪಾಲಿಕೆ ಮುಂಭಾಗದಿಂದ ರಾಷ್ಟ್ರಕವಿ ಗೋವಿಂದ ಪೈ ಸರ್ಕಲ್ ವರೆಗೆ ರೋಡ್ ಶೋ ಸಾಗಲಿದೆ. ಒಟ್ಟಾರೆ ಒಂದೇ ದಿನ 2 ಕಡೆ ಮೋದಿ ಸಮಾವೇಶ, ರೋಡ್ ಶೋ ನಡೆಸಲಿದ್ದು, ಕರ್ನಾಟಕದಲ್ಲಿ ಬಿಜೆಪಿ ಪರ ಅಲೆ ಎಬ್ಬಿಸಿ ಕಾರ್ಯಕರ್ತರಿಗೆ ಬೂಸ್ಟರ್ ಡೋಸ್ ನೀಡಲಿದ್ದಾರೆ. ಕೋಲಾರ ಲೋಕ ಕಣದಲ್ಲಿ ಈಗ ಬರ್ತ್ ಸರ್ಟಿಫಿಕೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಾರ ಆಗ್ತಾ ಇದೆ. ಸದ್ಯ ಆಗಿರುವಂತಹ ಬೆಳವಣಿಗೆ ಏನು, ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಕೋಲಾರ ಲೋಕಸಭಾ ಕ್ಷೇತ್ರದ ರಣಕಣ ದಿನೇ ದಿನೇ ರಂಗೇರುತ್ತಿದೆ. ಬಿರು ಬಿಸಿಲಿನ ನಡುವೆಯೂ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಈ ಮಧ್ಯೆ ರಣಕಲಿಗಳ ನಡುವೆ ಸ್ಥಳೀಯರು ಮತ್ತು ಹೊರಗಿನವರು ಎಂಬ ಹೇಳಿಕೆ ಸಖತ್ ಸದ್ದು ಮಾಡ್ತಿದೆ.
ಜನ್ಮಸ್ಥಳ ಹಾಗೂ ವಾಸಸ್ಥಳಗಳ ಬಗ್ಗೆ ಜೋರು ಚರ್ಚೆಗಳಾಗ್ತಿವೆ. ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಕೋಲಾರದವರಲ್ಲ, ಆಂಧ್ರ ಪ್ರದೇಶದವರು ಎಂದು ಬಿಜೆಪಿ ಸಂಸದ ಮುನಿಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಗೌತಮ್, ನನ್ನ ತಂದೆಯ ಬರ್ತ್ ಸರ್ಟಿಫಿಕೇಟ್ ತಂದು ಕೊಡ್ತೇನೆ, ಅವರು ಸಹ ಬರ್ತ್ ಸರ್ಟಿಫಿಕೇಟ್ ಕೊಡಲಿ ಎಂದು ಸವಾಲು ಹಾಕಿದ್ದಾರೆ. ತಂದೆಯದು ಕೂಡ ನಾನು ಬರ್ತ್ ಸರ್ಟಿಫಿಕೇಟ್ ಯಾವ ಹಾಸ್ಪಿಟಲ್ ತಂದು ಕೊಡ್ತೀನಿ, ಅವರಪ್ಪಂದ ತಂದು ಕೊಡ್ತಾರ ಕೇಳಿ ಫಸ್ಟ್. ಈಗ 1965 ಅಂತಾನೆ ಸ್ಟೇಟ್ ರಿಆರ್ಗನೈಸೇಷನ್ ಆಗಿತ್ತು, ಅಲ್ಲಿ ತನಕ ಯಾರು ಆಗಿದ್ದವರಲ್ಲ. ಈಗ ನಮ್ಮ ತಂದೆದೇ ನಾನು ತಂದು ಕೊಡ್ತೀನಿ, 1943 ಹುಟ್ಟಿದ ನಮ್ಮಪ್ಪ. ಈಗ ಅವ್ರಿಗೆ ಹೇಳ್ಕೊಳಕ್ಕಿಲ್ಲ. 5 ವರ್ಷ ಮುನಿಸ್ವಾಮಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ಇವರಿಲ್ಲಿ MP ಏನ್ ಮಾಡಿದ್ದಾರೆ, ಇಲ್ಲ ಈ ಕೋಲಾರಕ್ಕೆ ಏನ್ ಮಾಡಿದ್ದಾರೆ. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿರುವ ಎಸ್ ಮುನಿಸ್ವಾಮಿ, ನಾನು ಕೋಲಾರದವನೇ ಅನ್ನೋದಕ್ಕೆ ಸಾಕ್ಷಿಗಳಿವೆ, ಅವರು ಸ್ಥಳೀಯರಲ್ಲ ಎಂದು ಕಾಂಗ್ರೆಸ್ ಮುಖಂಡರೇ ಹೇಳಿದ್ದಾರೆ ಅಂತ ಟಾಂಗ್ ನೀಡಿದ್ರು. ಗೌತಮ್ಗೆ ಟಿಕೆಟ್ ಕೊಟ್ಟಿದ್ದಾದ್ಮೇಲೆ ಅವರಲ್ಲೇ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಏನು ನಾಯಕರುಗಳಿದ್ರು, ಯಾರು ಆಸ್ಪರೆಂಟ್ಸ್ ಇದ್ರು, ಅವ್ರ ಫಾಲೋವರ್ಸ್ ಯಾರಿದ್ರು, ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮುಖಂಡರುಗಳೇ ಇವರು ಸ್ಥಳೀಯರಲ್ಲ ಅಂತ ಹೇಳಿರ್ತಕ್ಕಂಥದ್ದು ನಾವು ಹೇಳಿದ್ದಲ್ಲ. ಅವ್ರು ಹೇಳಿರೋದನ್ನು ನಾವು ಹೇಳಿದ್ರಿ. ನಮ್ಮಪ್ಪ ಯಾವ ಊರು ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಕೋಲಾರ ಜಿಲ್ಲೆ ಜನಕ್ಕೆ ಗೊತ್ತು. ನಂದು ಯಾವ ಊರು ಅಂತಲೂ ಕೋಲಾರ ಜಿಲ್ಲೆ ಜನಕ್ಕೆ ಗೊತ್ತು, ನಮ್ಮ ಲೋಕಸಭಾ ಕ್ಷೇತ್ರದ ಜನಕ್ಕೆ ಗೊತ್ತು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗೌತಮನ್ ಸರ್ಟಿಫಿಕೇಟ್ ನನಗೆ ಬೇಕಾ? ನಮ್ಮ ಕೋಲಾರ ಜಿಲ್ಲೆಯವರು ಅದನ್ನ ಯಾವುದೇ ಕಾರಣಕ್ಕೂ ಲೆಕ್ಕಕ್ಕೂ ಇಟ್ಕೊಂಡಿಲ್ಲ. ಒಟ್ಟಾರೆ ಕೋಲಾರ ಜಿಲ್ಲೆಯಲ್ಲಿ ಬಿಸಿಲಿನ ತಾಪದಂತೆ ಮಾತಿನ ಸಮರದ ಕಾವು ಸಹ ಜೋರಾಗ್ತಿದೆ. ಪ್ರಚಾರದ ಭರಾಟೆಯಲ್ಲಿ ಲೋಕಲ್ ಮತ್ತು ನಾನ್ ಲೋಕಲ್ ಫೈಟ್ ಅಖಾಡವನ್ನ ಮತ್ತಷ್ಟು ರಂಗೇರಿಸುತ್ತಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ವಯೋವೃದ್ಧರು ಮತಗಟ್ಟೆಗಳಿಗೆ ತೆರಳಿ ಮತದಾನ ಮಾಡೋದಕ್ಕೆ ಆಗಲ್ಲ ಅಂತ ಚಿಂತೆ ಮಾಡಬೇಕಾಗಿಲ್ಲ. ಮನೆಯಲ್ಲೇ ಕೂತ್ಕೊಂಡು ವೋಟ್ ಮಾಡಬಹುದು. ಅದು ಹೇಗೆ ಸಾಧ್ಯ ಅಂತೀರಾ? ಈ ರಿಪೋರ್ಟ್ ನೋಡಿ. ನನ್ನ ಮತ ನನ್ನ ಹಕ್ಕು, ನಾನು ವೋಟ್ ಹಾಕ್ದೆ ಅಂತ ವೃದ್ಧೆಯೊಬ್ಬರು ತೋರು ಬೆರಳು ತೋರಿಸುತ್ತಾ ಫುಲ್ ಖುಷಿಯಾಗವ್ರೆ. ಇಂದು ಅಧಿಕಾರಿಗಳು ಮನೆ ಮನೆಗೆ ಹೋಗಿ ವೃದ್ಧರು ಮತ್ತು ವಿಶೇಷ ಚೇತನರಿಂದ ಅಂಚೆ ಮತದಾನವನ್ನ ಹಾಕಿಸಿಕೊಂಡಿದ್ದಾರೆ. ಈ ಅಜ್ಜಿ ಇದೇ ಮೊದಲ ಬಾರಿಯಂತೆ ಅಂಚೆ ಮತದಾನವನ್ನ ಮಾಡಿದ್ದು ಹೆಂಗೆ ಕಿಲಕಿಲ ನಗ್ತವ್ರೆ ನೋಡಿ. ಭಾಳ ಅನುಕೂಲ ಆಯಿತು. ಯಾವಾಗೂ ನಮ್ಮ ಮಗ ಕರ್ಕೊಂಡು ಹೋಗ್ತಾರೆ, ತಪ್ಸಲ್ಲ. ಬೈಕ್ ಮೇಲೆ ಕರ್ಕೊಂಡು ಹೋಗಿ, ರೆಟ್ಟೆ ಹಿಡಿದು ಕರ್ಕೊಂಡು ಹೋಗಿ, ನಾನು ಕಾಣಿಸ್ಲಿಲ್ಲ ಅಂದ್ರೆ ತೋರಿಸ್ತಾರೆ, ಹಿಂಗೆ ಮಾಡಮ್ಮ, ಇದು ಇದೇ ಚಿನ್ನಿ, ಇದೇ ಚಿನ್ನಿ ಅಂತ ತೋರಿಸಿ ಹೊರಗೆ ಬರ್ತಾರೆ ಅವರು. ನನಗೆ ಯಾವುದು ಇವಾಗ ತೀರಾ ಕಣ್ಣು ಆಪ್ರೇಷನ್ಗೆ ಬಂದಿದೆ, ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ. ತುಂಬ ಕಷ್ಟ ಆಗಿತ್ತು ನನಗೆ ಅಲ್ಲಿಗೆ ಬರೋದು. ಇಲ್ಲಿ ಮನೆಗೆ ಬಂದು ನೀವೆಲ್ಲ ಹೇಳಿಕೊಟ್ಟು ಮಾಡಿದ್ದಕ್ಕೆ ತುಂಬ ನನಗೆ ಅನುಕೂಲ ಆಯಿತು. ಇಂದಿನಿಂದ ಲೋಕಸಮರಕ್ಕೆ ಗೌಪ್ಯ ಮತದಾನ ಆರಂಭಗೊಂಡಿದೆ. 85 ವರ್ಷ ಮೇಲ್ಪಟ್ಟವರು ಹಾಗೂ ವಿಶೇಷ ಚೇತನ ಮತದಾನ ಪ್ರಭುಗಳು ಮನೆಯಲ್ಲಿ ಮತ ಚಲಾಯಿಸಿದ್ದಾರೆ. ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣದಲ್ಲಿ ಮನೆಯಿಂದಲೇ ಕುಳಿತು ಅಂಚೆ ಮತದಾನ ಮಾಡುವ ಸೌಲಭ್ಯವನ್ನ ಮಾಡಿಕೊಡಲಾಗಿದೆ. 2 ಮತಗಟ್ಟೆ ಅಧಿಕಾರಿಗಳು, ಭದ್ರತಾ ಸಿಬ್ಬಂದಿ ಹಾಗೂ ಪೊಲೀಸರ ಸಮ್ಮುಖದಲ್ಲಿ ಅಧಿಕಾರಿಗಳ ತಂಡ ಮನೆ ಮನೆಗೆ ಭೇಟಿ ನೀಡುತ್ತೆ. ಈ ಎಲ್ಲ ಪ್ರಕ್ರಿಯೆ ವಿಡಿಯೋಗ್ರಫಿಯ ಮೂಲಕ ಕಡ್ಡಾಯವಾಗಿ ಸೆರೆ ಹಿಡಿಯಲಾಗುತ್ತೆ. ಈ ತಂಡ ನಿಮಗೆ ಮೊದಲೇ ಮಾಹಿತಿಯನ್ನ ನೀಡುತ್ತೆ. ಅದಾಗಿ ನಿರ್ಲಕ್ಷ್ಯ ಮಾಡಿ ಇಲ್ಲ ಕಾರಣಾಂತರಗಳಿಂದ 2 ಬಾರಿ ಬಂದಾಗಲೂ ಮತದಾನ ಮಾಡಲಾಗದಿದ್ರೆ ಮತ್ತೆ ವೋಟ್ ಹಾಕೋದಕ್ಕೆ ಅವಕಾಶವಿರೋದಿಲ್ಲ. ರಾಜ್ಯಾದ್ಯಂತ ಸಾಕಷ್ಟು ಜನರು ಮನೆಯಿಂದಲೇ ಅಂಚೆ ಮತದಾನಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ 3 ಕ್ಷೇತ್ರದಲ್ಲಿ 85 ವರ್ಷ ಮೇಲ್ಪಟ್ಟ 95,128 ಮಂದಿ ಹಾಗೂ 22,222 ಮಂದಿ ವಿಶೇಷ ಚೇತನರಿದ್ದಾರೆ. ಅದರಲ್ಲಿ 85 ವರ್ಷ ಮೇಲ್ಪಟ್ಟ 6,206 ಮಂದಿ ಹಾಗೂ 201 ವಿಶೇಷ ಚೇತನರು ಮನೆಯಿಂದಲೇ ಮತದಾನ ಮಾಡಲು ನೋಂದಣಿ ಮಾಡಿಕೊಂಡಿದ್ದಾರೆ. ಒಟ್ನಲ್ಲಿ ರಾಜ್ಯಾದ್ಯಂತ ಮನೆ ಮನೆ ಮತದಾನ ಶುರುವಾಗಿದ್ದು ಏಪ್ರಿಲ್ 18